ಕಾಂಗ್ರೆಸ್ನ ಸಭೆಯಲ್ಲಿ ಕಾರ್ಯಕರ್ತರ ಗದ್ದಲ ನಡೆದಿದೆ. ಕಾರ್ಯಕರ್ತನ ಭಾಷಣಕ್ಕೆ ಕೆಲ ಕಾರ್ಯಕರ್ತರು ಅಡ್ಡಿಪಡಿಸುತ್ತಾರೆ. ಸಚಿವ ಕೆಎನ್ ರಾಜಣ್ಣ ಎದುರೇ ತಳ್ಳಾಡಿಕೊಂಡಿದ್ದಾರೆ ಕಾರ್ಯಕರ್ತರು. 30,000 ಲೀಡ್ ಕೊಡ್ತೀವಿ ಎಂದಿದ್ದ ಸೋತ ಅಭ್ಯರ್ಥಿ ಶ್ರೀಧರ್ ಗೌಡ, ಅರಕಲಗೂಡು ಪರಾಜಿತ ಅಭ್ಯರ್ಥಿ ಶ್ರೀಧರ್ ಗೌಡ ಭಾಷಣ ಮಾಡ್ತಾ ಇದ್ರು. 30,000 ಲೀಡ್ ನೀಡೋನು 3ನೇ ಸ್ಥಾನಕ್ಕೆ ಯಾಕೆ ಹೋದೆ ಅಂತ ರಾಜಣ್ಣ ಕೇಳ್ತಾರೆ. ಬಾಡಿಗೆ ಗಿರಾಕಿಗಳು ಅನ್ನೋ ಪದವನ್ನ ಉಲ್ಲೇಖಿಸಿದ್ರು ಸಚಿವ ರಾಜಣ್ಣ. ರಾಜಣ್ಣ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ. ಹಾಸನ ಕಾಂಗ್ರೆಸ್ನ ಸಭೆಯಲ್ಲಿ ಆದಂತಹ ಗದ್ದಲ. ಶ್ರೀಧರ್ ಬೆಂಬಲಿಗರು ರಾಜಣ್ಣ ವಿರುದ್ಧ ಮುಗಿ ಬೀಳ್ತಾರೆ. ರಾಜಣ್ಣ ಭಾಷಣಕ್ಕೆ ಕಾರ್ಯಕರ್ತರು ಅಡ್ಡಿಪಡಿಸುತ್ತಾರೆ. ಕೈ ಮಿಲಾಯಿಸೋ ಹಂತಕ್ಕೆ ಈ ಗದ್ದಲ ತಲುಪುತ್ತೆ. ದಯವಿಟ್ಟು ಎಲ್ಲರೂ ಸಮಾಧಾನವಾಗಿರಿ. ಸಿದ್ದರಾಮಯ್ಯವರು ಒಮ್ಮೆ ಆ ಭಾಗದಲ್ಲಿ ಬಂದುಬಿಟ್ರೆ ಹೆಚ್ಚು ಅನುಕೂಲ ಆಗ್ತದೆ. ಅದೇ ಎಲ್ಲರಿಗೂ ಗೊತ್ತಿಲ್ಲ. ಚಂದ್ರಬಂಧದಲ್ಲಿ ಕೂಡ ಕಾರ್ಯಕ್ರಮವನ್ನು ಪೂರ್ಣ ದಿವಸ ನಡೆಯುತ್ತೆ ಅಂತ ತೋರಿಸ್ತೇವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಹಾಸನ ಕಾಂಗ್ರೆಸ್ನ ಸಭೆಯಲ್ಲಿ ಆದಂತಹ ಗದ್ದಲ ಕೈ ಮಿಲಾಯಿಸೋ ಹಂತಕ್ಕೂ ಕೂಡ ಹೋಗಿ ಮುಟ್ಟತ್ತೆ. ಕೊನೆಗೇನಾಯ್ತು? ಶ್ವೇತಾ, ಹಾಸನದ ಕಾಂಗ್ರೆಸ್ ಸಭೆಯಲ್ಲಿ ಗದ್ದಲ ಮತ್ತು ಗೊಂದಲ ಏರ್ಪಟ್ಟಿತ್ತು. ಅದು ಸ್ವಪಕ್ಷೀಯ ಕಾರ್ಯಕರ್ತರ ನಡುವಿನ ಜಗಳ ನಡೆದಿದ್ದು. ಜಿಲ್ಲಾ ಉಸ್ತುವಾರಿ ಸಚಿವರಂತ ರಾಜಣ್ಣ ಅವರ ಸಮ್ಮುಖದಲ್ಲಿ ಗಲಾಟೆ ನಡೆದಿತ್ತು. ಗಲಾಟೆಗೆ ಪ್ರಮುಖವಾದ ಕಾರಣ ಏನು ಅಂದ್ರೆ, ಈ ಒಂದು ರಾಜಣ್ಣ ಅವರು ಭಾಷಣದ ವೇಳೆಯಲ್ಲಿ ಶ್ರೀಧರ್ ಗೌಡ ಅರಕಲಗೂಡು ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯಾಗಿರುವ ಶ್ರೀಧರ್ ಗೌಡ ಅವರು 30,000 ಲೀಡನ್ನು ಹಾಕಿಸ್ತೀನಿ ಅಂತ ಮೊದಲು ಭಾಷಣದಲ್ಲಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಂತರದಲ್ಲಿ ಮಾತಾಡಿದ ರಾಜಣ್ಣ ಅವರು, ನೀನು 3ನೇ ಸ್ಥಾನಕ್ಕೆ ಹೋಗಿದ್ಯಾ, ಅದು ಹೇಗೆ 30,000 ಲೀಡ್ ಕೊಡಿಸ್ತೀಯ ಅನ್ನುವಂತಹ ಒಂದು ಮಾತನ್ನ ಉಲ್ಲೇಖಿಸಿ ಮಾತಾಡ್ತಾರೆ. ಹೀಗಾಗಿ ಶ್ರೀಧರ್ ಗೌಡ ಬೆಂಬಲಿಗರು ರಾಜಣ್ಣ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಶ್ರೀಧರ್ ಗೌಡರನ್ನ ಒಂದು ರೀತಿ ಅವಮಾನಕರ ರೀತಿಯಲ್ಲಿ ಮಾತಾಡ್ತಿದ್ದೀರಾ ಅನ್ನುವಂತಹ ಆಕ್ಷೇಪವನ್ನು ವ್ಯಕ್ತಪಡಿಸಿದಂತ ಶ್ರೀಧರ್ ಗೌಡ ಬೆಂಬಲಿಗರು ಕೆಎನ್ ರಾಜಣ್ಣ ಅವರ ಭಾಷಣಕ್ಕೆ ಅಡ್ಡಿಯನ್ನು ಪಡಿಸ್ತಾರೆ. ಈ ಸಂದರ್ಭದಲ್ಲಿ ಕೈ ಮಿಲಾಯಿಸುವ ಹಂತಕ್ಕೂ ಸಹ ಈ ಒಂದು ಘಟನೆ ಹೋಗುತ್ತೆ. ನಂತರದಲ್ಲಿ ಹಾಸನ ಚುನಾವಣಾ ಉಸ್ತುವಾರಿಯಾಗಿರುವಂತಹ ಸಂಸದ ಚಂದ್ರಶೇಖರ್ ಅವರು ಮಧ್ಯಪ್ರವೇಶಿಸಿ ಕಾರ್ಯಕರ್ತರು ಮತ್ತು ಮುಖಂಡರನ್ನು ಸಮಾಧಾನ ಪಡಿಸುವ ಕೆಲಸವನ್ನ ಮಾಡಿದ್ರು ಸಹ ಕೆಲ ಕಾಲ ಹತೋಟಿಗೆ ಬರೋದಿಲ್ಲ. ನಂತರದಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡಿ ದಯವಿಟ್ಟು ಗದ್ದಲ ಮತ್ತು ಗೊಂದಲವನ್ನು ಏರ್ಪಾಡು ಮಾಡಬೇಡಿ ಅನ್ನುವಂತ ಮನವಿಯನ್ನು ಮಾಡ್ತಾರೆ. ನಂತರದಲ್ಲಿ ಕಾರ್ಯಕರ್ತರು ಸಮಾಧಾನಗೊಳ್ತಾರೆ. ರಾಜಣ್ಣ ಅವರ ಆ ಒಂದು ಮಾತು ಸಾಕಷ್ಟು ಅಲ್ಲಿದ್ದಂತಹ ಶ್ರೀಧರ್ ಗೌಡ ಬೆಂಬಲಿಗರನ್ನ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಹರೀಶ್. ನಿವೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.